ನಾಳೆ ರಾಜ್ಯ ಕಾಂಗ್ರೆಸ್ ಸಮನ್ವಯ ಸಮಿತಿಯ ಸಭೆ ನಡೆಯುತ್ತೆ. ಸಭೆಯಲ್ಲಿ ಹಲವು ವಿಚಾರಗಳ ಬಗ್ಗೆ ಪ್ರಮುಖವಾದಂತಹ ಚರ್ಚೆ ಹಾಗೆ ಮಹತ್ವವಾದಂತಹ ಚರ್ಚೆ ಕೂಡ ನಡೆಯುತ್ತೆ. ಅದರಲ್ಲಿ ಪ್ರಮುಖವಾಗಿ ಸಂಪುಟ ಪುನಾರಚನೆ ಕೆಪಿಸಿಸಿ ವತಿಯಿಂದ ಮನವಿಯನ್ನ ಮಾಡೋಕೆ ತೀರ್ಮಾನವನ್ನ ಮಾಡಲಾಗಿದೆ. 4 ವರ್ಷ ಪೂರೈಸಿರುವಂತಹ ಸಚಿವರನ್ನ ಸಂಪುಟದಿಂದ ಕೈಬಿಡುವಂತಹ ವಿಚಾರವೇ ಚರ್ಚೆಯ ಮೊದಲ ವಿಚಾರ ಆಗಿದೆ. ಇನ್ನು ಸಂಪುಟದಲ್ಲಿ ಹೊಸ ಮುಖಗಳಿಗೆ ಅವಕಾಶವನ್ನ ನೀಡಬೇಕೇ ಬೇಡವೇ ಅನ್ನೋದರ ಕುರಿತು ಕೂಡ ಚರ್ಚೆ ಆಗುತ್ತೆ. ಒಂದು ವೇಳೆ ಸಮಿತಿಯಲ್ಲಿ ಎಲ್ಲರೂ ಕೂಡ ಒಪ್ಪಿಗೆಯನ್ನ ನೀಡಿದ್ರೆ 4 ವರ್ಷ ಪೂರೈಸಿರುವಂತಹ ಸಚಿವರಿಗೆ ಪಕ್ಷದಲ್ಲಿ ಬೇರೆ ಸ್ಥಾನವನ್ನ ನೀಡಬಹುದು ಅನ್ನೋದು ಕೂಡ ಪ್ರಮುಖ ಅಂಶ ಆಗಿದೆ. ಈ ವೇಳೆ ಆಯ್ಕೆ ಆದಂತಹ ಸಚಿವರಿಗೆ 15 ವಿಧಾನಸಭಾ ಕ್ಷೇತ್ರಗಳ ಸಂಘಟನಾ ಜವಾಬ್ದಾರಿಯನ್ನ ನೀಡೋ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಇದರ ಜೊತೆಗೆ ಹೈಕಮಾಂಡ್ಗೆ ಕಪ್ಪಸಂದಾಯ ಆರೋಪದ ಡೈರಿ ಬಗ್ಗೆ ಕೂಡ ಚರ್ಚೆ ನಡೆಯುತ್ತೆ. ಡೈರಿ ದಾಖಲೆ ಬಗ್ಗೆ ಪ್ರತಿತಂತ್ರವನ್ನ ಹೂಡುವಂತಹ ನಿಟ್ಟಿನಲ್ಲಿ ಎಚ್ಚರಿಕೆಯ ಹೆಜ್ಜೆಯನ್ನ ಇಡೋದಕ್ಕೆ ತೀರ್ಮಾನವನ್ನ ತೆಗೆದುಕೊಳ್ಳುವ ಸಾಧ್ಯತೆ ಕೂಡ ಇದೆ. ಇನ್ನು ಸಮನ್ವಯ ಸಮಿತಿ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ, ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ದಿಗ್ವಿಜಯ್ ಸಿಂಗ್ ಕೂಡ ಭಾಗಿಯಾಗ್ತಾ ಇದ್ದಾರೆ. ಸಭೆ ನಡೆಯುತ್ತೆ. ಪ್ರಮುಖವಾದಂತಹ ವಿಚಾರಗಳ ಬಗ್ಗೆ ನಾಳೆ ಚರ್ಚೆ ನಡೆಯುತ್ತೆ. 4 ವರ್ಷ ಪೂರೈಸಿರುವಂತಹ ಸಚಿವರಿಗೆ ಇನ್ನು ಪಕ್ಷದಿಂದ ಹೊರ ನಡೆಯುವಂಥದ್ದು ಅಥವಾ ಸಾಕಷ್ಟು ವಿಚಾರಗಳು ಪ್ರಾಮುಖ್ಯತೆಯನ್ನ ಪಡ್ಕೊಂಡಿದೆ. ಯಾವ ಸ್ಥಾನ ನೀಡಬೇಕು ಪಕ್ಷದಲ್ಲಿ ಎನ್ನುವಂತಹ ಚರ್ಚೆ ಕೂಡ ನಡೆಯುತ್ತೆ. ಇನ್ನು ಅವರಿಗೆ 15 ವಿಧಾನಸಭಾ ಕ್ಷೇತ್ರಗಳ ಸಂಘಟನೆಯ ಜವಾಬ್ದಾರಿಯನ್ನ ಕೂಡ ನೀಡಲಾಗುತ್ತೆ. ಹಾಗೆ ಕಪ್ಪ ಸಂದಾಯದ ವಿಚಾರ ಮತ್ತೆ ಹೊಸಬರಿಗೆ ಅವಕಾಶವನ್ನ ನೀಡಬೇಕೇ ಅಥವಾ ಬೇಡವೇ ಅನ್ನೋದರ ಕುರಿತು ಕೂಡ ನಾಳೆ ಚರ್ಚೆ ನಡೆಯುತ್ತೆ.